ಜೇನಿನಂತಿದ್ದ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ಹುಳಿ ಹಿಂಡಿ ಸದಾ ಸುದ್ದಿಯಲ್ಲಿರ್ತಿದ್ದ ಅದೇ ಪವಿತ್ರ ಗೌಡ ಮತ್ತೆ ಈ ದಂಪತಿ ಪಾಲಿಗೆ ವಿಲನ್ ಆಗಿದ್ದಾಳೆ. ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದ ವ್ಯಕ್ತಿಯನ್ನ ಕೊಂದ ಆರೋಪದಲ್ಲಿ ಸ್ಯಾಂಡಲ್ವುಡ್ ದಾಸ ಅಂಧರಾಗಿರುವುದು ಒಂದೆಡೆಯಾದ್ರೆ, ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿ ವಿರುದ್ಧ ಮತ್ತೆ ಫುಲ್ ರಾಂಗ್ ಆದ್ರ ಅನ್ನೋ ಅನುಮಾನ ಮೂಡ್ತಿದೆ. ಅದಕ್ಕೆ ಕಾರಣವಾಗಿರೋದು ಇನ್ಸ್ಟಾಗ್ರಾಂ ಡಿಪಿಯಲ್ಲಿ ದಚ್ಚು ಜೊತೆಗಿದ್ದ ವಿಜಯಲಕ್ಷ್ಮಿ ಫೋಟೋವೇ ಮಾಯವಾಗಿರೋದು. ಹೌದು, ಕೊಲೆ ಕೇಸ್ನಲ್ಲಿ ಯಾವಾಗ ದರ್ಶನ್ ಅರೆಸ್ಟ್ ಆಯ್ತೋ ಇತ್ತ ವಿಜಯಲಕ್ಷ್ಮಿ ಫುಲ್ ರೆಬಲ್ ಆಗಿದ್ದಾರಂತೆ. ಪದೇ ಪದೇ ಏನಾಗ್ತಿದೆ ಅಂತ ಟಿವಿ ನೋಡಿ ಅಪ್ಡೇಟ್ ತೆಗೆದುಕೊಳ್ಳುವ ಜೊತೆಗೆ ಯಾವ ಕಾರಣಕ್ಕೂ ಮಗನಿಗೆ ಈ ವಿಷಯ ಗೊತ್ತಾಗಬಾರದು ಅಂತ ಕ್ಲೋಸ್ ಸರ್ಕಲ್ನಲ್ಲಿ ಹೇಳಿಕೊಂಡಿದ್ರಂತೆ. ಬದುಕಿದ್ರೆ ಮಗನಿಗೋಸ್ಕರ ಅಷ್ಟೇ ಅಂತಲೂ ಕೆಲವರ ಬಳಿ ಹೇಳಿಕೊಂಡಿದ್ದಾರಂತೆ. ಇದೇ ಹೊತ್ತಲ್ಲಿ ಇನ್ಸ್ಟಾ ಪ್ರೊಫೈಲ್ನಲ್ಲಿದ್ದ ದರ್ಶನ್ ಜೊತೆಗಿನ ಫೋಟೋ ರಿಮೂವ್ ಮಾಡಿದ್ದು ಮಾತ್ರವಲ್ಲದೆ ದರ್ಶನ್ ಅನ್ನ ಅನ್ಫಾಲೋ ಮಾಡಿರುವುದು ಕೂಡ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ. ಸದ್ಯ ಕೊಲೆ ಕೇಸ್ನಲ್ಲಿ ದರ್ಶನ್ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇಲ್ಲಿಯವರೆಗೂ ಗಂಡನ ಬಂಧನದ ಬಗ್ಗೆ ವಿಜಯಲಕ್ಷ್ಮಿ ಒಂದೇ ಒಂದು ಹೇಳಿಕೆ ನೀಡಿಲ್ಲ, ಮಾಧ್ಯಮಗಳಿಗೂ ಕಾಣಿಸಿಕೊಂಡಿಲ್ಲ. ಅಷ್ಟಕ್ಕೂ ದರ್ಶನ್ ಪತ್ನಿ ಮನಸ್ಸಲ್ಲಿ ಓಡ್ತಿರೋದೇನು? ವಿಜಯಲಕ್ಷ್ಮಿ ಅವರೇ ಇದಕ್ಕೆಲ್ಲ ಉತ್ತರಿಸಬೇಕಷ್ಟೇ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.